ನಮ್ಮ ರಮ್ಯಾ ಅವರು ಬಂದೆವು ನಾವು ನಿಮ್ಮ ಚರಣಕ ಈ ಒಂದು ಗೀತೆ ಎಲ್ಲರಿಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದಾರೆ. ಬರಲಿ ಜೋರಾದ ಚಪ್ಪಾಳೆ. ಬಂದೆವು ನಾವು ನಿಮ್ಮ ಚರಣಕ ಬಂದೆವು ನಾವು ನಿಮ್ಮ ಚರಣಕ ನೀಡ ನಮ್ಗ ಬಂದೆವು ನಾವು ನಿಮ್ಮ ಚರಣಕ ನಮ್ಗ ಸುಖ ಬಂದೆವು ನಾವು ನಿಮ್ಮ ಚರಣಕ ಬಂದೆವು ನಾವು ನಿಮ್ಮ ಚರಣಕ ನೀಡ ನಮ್ಗ ಸುಖ ಹೇ ಗಣಪ ನೀಡ ನಮ್ಗ ಸುಖ ಬಂದೆವು ನಾವು ನಿಮ್ಮ ಚರಣಕ ನೀಡ ನಮ್ಗ ಸುಖ ಹೇ ಗಣಪ ನೀಡ ನಮ್ಗ ಸುಖ ಗಿಯಗ ಗಿಯ ಗಿಯ ಗಿಯಗ ಗಿಯ ಗಿಯ ಗಿಯಗ ಗಿಯಗ ಗಿಯ ಗಿಯಗ ಮುಕ್ಕಣ್ಣ ದೇವರ ಮಗನೇ ಗೀಗಿ ಮುತ್ತುಳ್ಳ ಶರಣರ ಬಂಟರ ಗೀಗಿ ಆ ಮುಕ್ಕಣ್ಣ ದೇವರ ಮಗನೇ ಗೀಗಿ ಮುತ್ತುಳ್ಳ ಶರಣರ ಬಂಟನೆ ಗೀಗಿ ಬೆನವನ ನೆನೆದರೆ ಘನವನ ಬಾಳು ನೀಡ ನಮ್ಗ ಸುಖ ಹೇ ಗಣಪ ನೀಡ ನಮ್ಗ ಸುಖ ಗಿಯಗ ಗಿಯ ಗಿಯ ಗಿಯಗ ಗಿಯ ಗಿಯ ಗಿಯಗ ಗಿಯಗ ಗಿಯ ಗಿಯಗ ನಿನ್ನನ್ನು ನೋಡಲು ಬಂದೆವು ಗೀಗಿ ನಿನ್ನನ್ನು ನೋಡಿ ಹಾಡೆವು ಗೀಗಿ ನಿನ್ನನ್ನು ನೋಡಲು ಬಂದೆವು ಗೀಗಿ ನಿನ್ನನ್ನು ನೋಡಿ ಹಾಡೆವು ಗೀಗಿ ಬಂದ ಕಷ್ಟ ಮಾಯವಾಗಿ ಹೋಗಲಪ್ಪ ದೂರವಾಗಿ ನಮ್ಗ ಸುಖ ಗೀಯಗ ಗಿಯ ಗಿಯ ಗಿಯಗ ಗಿಯ ಗಿಯ ಗಿಯಗ ಗಿಯ ಗಿಯ ಗಿಯಗ ಗಿಯ ಗಿಯ ಗಿಯಗ ಗಿಯಗ ಗಿಯ ಗಿಯಗ ಗಿಯಗ ಗಿಯ ಗಿಯ ಗಿಯಗ ಗಿಯ ಗಿಯ ಗಿಯಗ ಗಿಯಗ ಗಿಯ ಗಿಯಗ. ಹಾಯ್ ರಮ್ಯಾ. ಆಯ್ ಓಕೆ, ಮಾತಾಡ್ಬೇಕಾದ್ರೆ ಮಾತ್ರ ದನಿ ಸ್ವಲ್ಪ ಕಡಿಮೆನೇ ಇವ್ರದ್ದು. ಓಕೆ, ಅರ್ಚನಾ ಮ್ಯಾಮ್ ಹೇಗನ್ನಿಸ್ತು? ರಮ್ಯಾ ಒಂಥರ ನಮ್ಮ ಕಾರ್ಯಕ್ರಮದ ಎಲ್ಲರೀಶ್ವರಿ ಇದ್ದ ಹಾಗೆ. ರಮ್ಯಾ ಮೇಡಮ್ ಕಣ್ಣು ಮುಚ್ಕೊಂಡು ಹಾಡು ಕೇಳ್ತಾ ಇದ್ರೆ ನಮ್ಮ ಕಣ್ಣೆದುರಿಗೆ ಒಂದು ಬೇರೆ ರೂಪ ಬರುತ್ತೆ. ಕಣ್ಣು ಬಿಟ್ಟು ನೋಡಿದರೆ ಪುಟಾಣಿ ರಮ್ಯಾ ನಿಂತ್ಕೊಂಡು ಹಾಡ್ತಾ ಇರ್ತಾಳೆ. ಎಲ್ಲಿ ಏನಮ್ಮ ಅದು ಧ್ವನಿ ನಿಂದು ಸಖತ್ತಾಗಿತ್ತು ಹಾಡಿದ್ದು. ಗಿಯಗ ಗಿಯ ಗಿಯ ಗಿಯಗ ಗಿಯಗ ಗಿಯ ಗಿಯಗ. ಸ್ಲೈಟ್ ಫೈನ್ ಟ್ಯೂನಿಂಗ್ ಬೇಕು ಇನ್ನು. ಅದೇ ಕಲಿಕೆಯ ಪ್ರೋಸೆಸ್ ಅಂದ್ರೆ ಹಾಗೆ ಒಂದೇ ಮಲಗಿ ಎದ್ದು ಏಳೋಷ್ಟೊತ್ತಿಗೆಲ್ಲ ಪರ್ಫೆಕ್ಟ್ ಆಗಿಬಿಟ್ಟಿರಲ್ಲ.
ಬಟ್ ಕಲಿಕೆಯನ್ನು ಬಿಡಬೇಡ. ಯೂಶ್ವಲಿ ನನ್ನ ಕಾರ್ಯಕ್ರಮಗಳಲ್ಲಿ ನಾನು ಹಾಡೋ ಮೊದಲನೇ ಹಾಡು ಯಾವಾಗಲೂ ಇದೇ ಆಗಿರುತ್ತೆ. ತುಂಬ ಇಷ್ಟ ನನಗೆ ಈ ಹಾಡು ಅಂತಂದ್ಬಿಟ್ರೆ, ಗಣಪನನ್ನು ಕುರಿತು ಹಾಡುವ ಗೀಗಿ ಪದ ಭಾರಿ ಇಷ್ಟ ನನಗೆ. ತುಂಬ ಚೆನ್ನಾಗಿ ಹಾಡಿದೆ ಅಮ್ಮ. ಇದು ನೀನು ಇನ್ನೊಂದು ಮನೆ ಜಾಸ್ತಿ ಮಾಡ್ಕೊಂಡು ಹಾಡ್ಬೋದಿತ್ತು ಅಂತ ಹೇಳೋಣ ಅಂತ ಅಂದ್ಕೊಂಡ್ರೆ ಹೈ ಹೋಗುತ್ತೆ, ಬಟ್ ಅಷ್ಟೇ ಕೆಳಗೂ ಹೋಗುತ್ತೆ. ಕೆಳಗೆ ಹೋದಾಗ ಏನಾಗುತ್ತೆ, ನಿನ್ನ ಧ್ವನಿ ಅಂತ ಬಿಡುತ್ತೆ, ಕೇಳಿಸೋದೇ ಇಲ್ಲ, ಪದಗಳು ಕೇಳಿಸೋದಿಲ್ಲ. ಸೊ ಅದೊಂದು ಸ್ವಲ್ಪ ಟ್ರಿಕ್ಕಿ ಸಿಚುವೇಶನ್ನು ಈ ಕಾಂಪೋಸಿಷನಲ್ಲಿ. ನೋಡೋಣ ಮುಂಬರುವ ದಿನಗಳಲ್ಲಿ ನೀನು ನಿನ್ನ ರೇಂಜಿಗೆ ಅಡ್ಜಸ್ಟ್ ಆಗುವ ಹಾಗೆ ಸಾಂಗ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ನೂ ಸಖತ್ತಾಗಿರೋ ಹಾಡುಗಳನ್ನು ಹಾಡು, ಆಯಿತಾ? ಗಾಡ್ ಬ್ಲೆಸ್ ಯು ಮಾ. ಥ್ಯಾಂಕ್ ಯು ಮ್ಯಾಮ್. ಪ್ರೇಮ್ಗಲ್ ಸರ್. ರಮ್ಯಾರವರೇ, ಇದು ಉತ್ತರ ಕರ್ನಾಟಕದ ಗೀಗಿ ಪದ. ಆ್ಯಕ್ಚುಲಿ ಗೀಗಿ ಪದದಲ್ಲಿ ಸಾಮಾನ್ಯವಾಗಿ ಒಂದು 2-3 ಜನ ಕೋರಸ್ ಇರ್ತಾರೆ. ನೀವು ಆ ಗೀಯಗ ಅಂತ ಹೇಳೋದಕ್ಕೆ ಕೋರಸ್ ಇದ್ದರೆ ಚೆನ್ನಾಗಿರ್ತೈತೇನೋ. ಇನ್ನೂ ಸ್ವಲ್ಪ ನಿಮಗೆ ವಾಯ್ಸ್ ಸ್ವಲ್ಪ ನಿಮಗೆ ಸ್ಟ್ರೆಸ್ ಕಡಿಮೆ ಆಗ್ತಾಯಿತ್ತು ಅಂತ ನನಗನ್ಸುತ್ತೆ. ಈ ಗೀಗಿ ಪದ ಸಾಮಾನ್ಯವಾಗಿ 3-4 ಜನ ಗುಂಪಾಡಿರೋದನ್ನೇ ನಾನು ಕೇಳಿದ್ದು, ಒಬ್ಬೊಬ್ಬರೇ ಆಡಿದ್ದು ನಾನು ಕೇಳಿಲ್ಲ. ಬಹುಶಃ ಅದಕ್ಕೆ ನಮ್ಮ ಕಡಬಗೆರೆ ಅವರು ಹೇಳಬೇಕು. ಇದರಿಂದ ನಿಮಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ವಲ್ಪ ವಾಯ್ಸು ಲೋ ಆದಂಗೆ ಆಯಿತು. ಅದರ್ವೈಸ್ ಪರ್ಫೆಕ್ಟ್ ಸಿಂಗಿಂಗ್, ಇದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಬಟ್ ಈ 1-2-3 ಹಾಕ್ಕೋಬೇಕಿತ್ತು ಕೋರಸ್ಗೆ, ಗೀಯಾಗ ಅಂತ. ಚೆನ್ನಾಗಿ ಆಡಿದ್ರಿ. ಕಾಂಪಿಟೇಷನ್ ಎಸ್, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಆಡಿದ್ರಿ. ಸಣ್ಣ ಇದಷ್ಟೇ. ಓಕೆ, ಸೂಪರ್. ರಾಜು ಸರ್. ರಮ್ಯಾ, ಭಾಳ ಚೆನ್ನಾಗಿ ಹಾಡಿದ್ರಿ. ಇಷ್ಟು ಸಂಚಿಕೆಯಲ್ಲಿ ನಾನು ಹುಡುಕ್ತಾ ಇದ್ದೆ, ಯಾರೊಬ್ಬರು ಗೀಗಿ ಪದನೇ ಹಾಡಲಿಲ್ವಲ್ಲ, ಒಂದು ಗೀಗಿ ಪದನೂ ಬರಲಿಲ್ವಲ್ಲ ಅಂತ. ಬೇರೆ ಬೇರೆ ಪ್ರಕಾರಗಳೆಲ್ಲ ಇದೆಯಲ್ವ, ಲಾವಣಿ ಪದ, ಗೀಗಿ ಪದ, ಕಂಸಾಳೆ ಪದ, ಈ ಥರದ್ದು ಜನಪದದಲ್ಲಿ ತುಂಬ ಪದಗಳಿದೆ, ಬೇರೆ ಬೇರೆ ಪ್ರಕಾರದ ಪದಗಳಿದೆ. ಅದನ್ನು ನಾನು ನೋಡ್ತಾ ಇದ್ದೆ, ಯಾರು ಹಾಡಲಿಲ್ವಲ್ಲ ಅಂತ. ರಮ್ಯಾ, ನೀವು ಹಾಡಿದ್ರಿ, ನನ್ನ ಆಸೆ ಈಡೇರಿಸಿದ್ರಿ. ಸರಿಯಾಗಿ ಹೇಳಿದ್ರಿ. ಒಂದೇನಂದರೆ, ಈಗ ಕಾಂಪಿಟೇಷನ್ ಆಗಿರೋದ್ರಿಂದ ಅದು ನಡೀತಾ, ಆದರೆ ಮೂಲ ಜನಪದ ಹಾಡಬೇಕಾದ್ರೆ ಇದಕ್ಕೆ ಹಿಮ್ಮೇಳ ಮುಮ್ಮೇಳ ಬೇಕೇ ಬೇಕು. ಮತ್ತು ಗೀಯ ಸರ್ ಹಂಗಂದ್ರೆ ಅರ್ಥ ಏನು ಅಂತ ಕೇಳಬೇಡಿ. ನೀವು ಅರ್ಥ ಹೇಳ್ಬೇಡಿ ಸರ್ ಅಂದರೆ ಕಷ್ಟ. ಯಾಕೆ ಅಂತಂದರೆ ತಂದನ್ನ ತಾನಾನ, ಜಕ್ಕಣಕ್ ಈ ಥರದ್ದೆಲ್ಲ ಪದಪುಂಜಗಳು ಏನಿದೆ, ಇವು ಯಾವಕ್ಕೂ ಅರ್ಥ ಹುಡ್ಕೊಂಗಿಲ್ಲ ಅಲ್ವಾ? ಸೌಂಡಿಂಗ್ ಅಷ್ಟೇ. ಅಂದರೆ ಆ ಸೌಂಡಿಂಗ್ ಅರ್ಥ ಕೊಡಿ ಅಂದರೆ ಎಲ್ಲ ಕೊಡೋಕ್ಕಾಗತ್ತೆ, ಮಾಜಾ ಕೊಡ್ಲಿಕ್ಕಷ್ಟೇ ಅಲ್ವಾ? ಅದು ಜನಪದದ ಒಂದು ಸೌಂಡಿಂಗ್ ಅಷ್ಟೇ. ಅದು ಆ ಗೀಯ ಅನ್ನೋ ಪದನೂ ಸೌಂಡಿಂಗು. ಅದನ್ನು ಹಾಡೋದು ಮಾತ್ರ ಭಾಳ ಚೆನ್ನಾಗಿರುತ್ತೆ. ಬೇರೆ ಬೇರೆ ಪ್ರಕಾರಗಳಲ್ಲೂ ಇದನ್ನು ಹಾಡ್ತಾರೆ. ಇದು ಭಾಳ ಚೆನ್ನಾಗಿತ್ತು. ಒಳ್ಳೆಯದಾಗ್ಲಮ್ಮ. ಥ್ಯಾಂಕ್ ಯು ಸರ್. ಧನ್ಯವಾದಗಳು.